ವಿರಾಟ್ ಕೊಹ್ಲಿ ಅಂದ್ರೇನೆ ಹಾಗೆ, ಅವರೊಂಥರ ಇನ್ಸ್ಪಿರೇಷನ್. ಅದು ಆನ್ ಫೀಲ್ಡ್ ಇರಲಿ ಅಥವಾ ಆಫ್ ದಿ ಫೀಲ್ಡ್ ಇರಲಿ. ಬಟ್ ಈಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಆಬ್ಸೆನ್ಸ್ನ ತುಂಬ ಜನ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಹಾಗಂತ ಬರೀ ಫ್ಯಾನ್ಸ್ ಅಷ್ಟೇ ಅಲ್ಲ, ಆಟಗಾರರು ಕೂಡ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೈದರಾಬಾದ್ ಎಕ್ಸ್ಪ್ರೆಸ್ ಅಂತಾನೆ ಕರೆಸಿಕೊಳ್ಳುವಂಥ ಮೊಹಮ್ಮದ್ ಸಿರಾಜ್. ಕೊಹ್ಲಿ ಜೊತೆಗಿದ್ದಾಗ ಜ್ವಾಲಾಮುಖಿಯಂತೆ ಸಿಡಿದೇಳ್ತಾ ಇದ್ದಂಥ ಸಿರಾಜ್ ಈಗ ಸಪ್ಪೆ. ಬೌಲಿಂಗ್ನಲ್ಲಿ ಆ ಬೆಂಕಿ ಸುಡ್ತಾ ಇಲ್ಲ, ಫೀಲ್ಡ್ನಲ್ಲಿ ಆ ಫೈರ್ ಕಾಣ್ತಾ ಇಲ್ಲ. ಅದೆಷ್ಟರ ಮಟ್ಟಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನ ಸೂಪರ್ ಹೀರೋ. ಬ್ಯಾಟು ಬಾಲ್ ಹಿಡಿದು ಮೈದಾನಕ್ಕೆ ಬರುವಂಥ ಸಾವಿರಾರು ಯುವ ಮನಸ್ಸುಗಳಿಗೆ ರೋಲ್ ಮಾಡೆಲ್. ವಿರಾಟ್ರನ್ನೇ ಆರಾಧಿಸುವಂಥ ಅಸಂಖ್ಯಾತ ಅಭಿಮಾನಿಗಳಲ್ಲಿ ಮೊಹಮ್ಮದ್ ಸಿರಾಜ್ ಕೂಡ ಒಬ್ಬರು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲೇ ಟೀಮ್ ಇಂಡಿಯಾಗೆ ಕಾಲಿಟ್ಟ ಸಿರಾಜ್ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸೋ ಮಟ್ಟಿಗೆ ಚೆಂಡಿನಲ್ಲಿ ಬೆಂಡೆತ್ತಾ ಇದ್ರು. ಆ ಕಣ್ಗಳಲ್ಲಿ ಸದಾ ಉರಿಯುವಂಥ ಜ್ವಾಲೆ ಕಾಣ್ತಾ ಇತ್ತು. ಸಿರಾಜ್ ಒಂದೊಂದು ವಿಕೆಟ್ ತೆಗೆದಾಗ್ಲೂ ಕೂಡ ವಿರಾಟ್ ಕೊಹ್ಲಿಯೇ ಹೆಚ್ಚು ಸಂಭ್ರಮಿಸ್ತಾ ಇದ್ರು. ಆದ್ರೀಗ ವಿರಾಟ್ ಇಲ್ಲ ಅಂತಾನೋ ಏನೋ ಸಿರಾಜ್ ಕೂಡ ಮಂಕಾಗಿದ್ದಾರೆ. ವಿರಾಟ್ ಇದ್ದಾಗ ವೈಭವ, ಇಲ್ಲದಿದ್ರೆ ಸಿರಾಜ್ ಸೈಲೆಂಟ್. ಟೀಮ್ ಇಂಡಿಯಾದಲ್ಲಿ ಜಸ್ಪ್ರೀತ್ ಬುಮ್ರಾ ಬಿಟ್ರೆ ಬೌಲಿಂಗ್ ಅಟ್ಯಾಕ್ನ ಪ್ರಮುಖ ಅಸ್ತ್ರವೇ ಮೊಹಮ್ಮದ್ ಸಿರಾಜ್. ಕಿಂಗ್ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ಟೆಸ್ಟ್ ತಂಡಕ್ಕೆ ಎಂಟ್ರಿ ನೀಡಿದ್ದ ಸಿರಾಜ್ ಡೆಡ್ಲಿ ಬೌಲಿಂಗ್ ಸ್ಪೆಲ್ಗಳ ಮೂಲಕವೇ ಮೈದಾನದಲ್ಲಿ ಮಿಂಚು ಹರಿಸ್ತಾ ಇದ್ರು. ಅಗ್ರೆಸಿವ್ ಇಂಟೆಂಟ್ನಲ್ಲೇ ಪಂದ್ಯದ ದಿಕ್ಕನ್ನೇ ಬದಲಿಸ್ತಾ ಇದ್ರು. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡ್ತಾನೆ ಸೂಪರ್ ಸ್ಟಾರ್ ಆಗಿ ಬೆಳೆದ ಸಿರಾಜ್ ಈಗ ಒಂದೊಂದು ವಿಕೆಟ್ಗೂ ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಇಂಗ್ಲೆಂಡ್ ಸರಣಿಯಲ್ಲೂ ಕೂಡ ವಿಕೆಟ್ ತೆಗೆಯೋಕೆ ಹರಸಾಹಸ ಪಡ್ತಿದ್ದಾರೆ. ಲೀಡ್ಸ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ 41 ಓವರ್ಗಳನ್ನು ಬೌಲ್ ಮಾಡಿದ್ದ ಸಿರಾಜ್ 4.21 ಎಕಾನಮಿಯಲ್ಲಿ ಬರೋಬ್ಬರಿ ನೀಡಿದ್ದು 173 ರನ್ಗಳನ್ನು. ಆದರೆ ಪಡೆದಿದ್ದು ಕೇವಲ 2 ವಿಕೆಟ್ಗಳನ್ನು. ಇದೇ ಪ್ರದರ್ಶನವೇ ಈಗ ಸಿರಾಜ್ ವೈಫಲ್ಯಕ್ಕೆ ಕೊಹ್ಲಿ ಅವರ ನಿವೃತ್ತಿಯೇ ಕಾರಣ ಎನ್ನುವಂಥ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಂಕಿ ಅಂಶಗಳು ಕೂಡ ಇದಕ್ಕೆ ಪುಷ್ಟಿ ನೀಡ್ತಿವೆ. ಮೊಹಮ್ಮದ್ ಸಿರಾಜ್ ಟೆಸ್ಟ್ ಕರಿಯರ್ ಆರಂಭಿಸಿದ್ದು ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ. ಅದರಲ್ಲೂ ಕಿಂಗ್ ಕೊಹ್ಲಿ ಗರಡಿಯಲ್ಲಿ ಪಳಗಿದ್ದ ಸಿರಾಜ್ ಅತ್ಯುತ್ತಮ ಬೌಲರ್ ಆಗಿ ರೂಪುಗೊಂಡಿದ್ರು. ಹೀಗೆ ಸಿರಾಜ್ರನ್ನ ಮುಂದಿಟ್ಟು ಕೊಹ್ಲಿ ರೂಪಿಸ್ತಾ ಇದ್ದಂಥ ತಂತ್ರಗಳು ಟೀಮ್ ಇಂಡಿಯಾಗೆ ಫಲ ಕೊಡ್ತಾ ಇತ್ತು. ಈ ಯಶಸ್ವಿ ಪ್ರದರ್ಶನದಿಂದಾಗಿ ಮೊಹಮ್ಮದ್ ಸಿರಾಜ್ ಭಾರತ ಟೆಸ್ಟ್ ತಂಡದ ಖಾಯಂ ಸದಸ್ಯರು ಕೂಡ ಆಗಿದ್ರು. ಭಾರತ ತಂಡದ ಖಾಯಂ ಸದಸ್ಯರಾದರೂ ಕೂಡ ವಿರಾಟ್ ಕೊಹ್ಲಿ ಅವರ ಅನುಪಸ್ಥಿತಿಯಲ್ಲಿ ಮೊಹಮ್ಮದ್ ಸಿರಾಜ್ ಕಡೆಯಿಂದ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ಕಿಂಗ್ ಕೊಹ್ಲಿ ಇದ್ದಾಗ ಮಾತ್ರವೇ ಸಿರಾಜ್ ಸಿಡಿಗುಂಡು, ಇಲ್ಲದೇ ಇದ್ರೆ ವಿಕೆಟ್ ಪಡೆಯೋಕೆ ಹರಸಾಹಸ ಪಟ್ಟಿದ್ದಾರೆ. ಮೊಹಮ್ಮದ್ ಸಿರಾಜ್ ಟೀಮ್ ಇಂಡಿಯಾ ಪರ ಈವರೆಗೆ 37 ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ. ಈ ವೇಳೆ 69 ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿರುವಂಥ ಸಿರಾಜ್ ಬರೋಬ್ಬರಿ 103 ವಿಕೆಟ್ಗಳನ್ನು ಭೇಟಿಯಾಡಿದ್ದಾರೆ. ವಿರಾಟ್ ಕೊಹ್ಲಿ ತಂಡದಲ್ಲಿದ್ದಾಗ ಮೊಹಮ್ಮದ್ ಸಿರಾಜ್ 51 ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಈ ವೇಳೆ ಸಿರಾಜ್ ಬರೆದಿರೋದು ಬರೋಬ್ಬರಿ 81 ವಿಕೆಟ್ಗಳನ್ನು. ಅಂದರೆ ಕೊಹ್ಲಿ ಜೊತೆಗಿದ್ದಾಗ ಸಿರಾಜ್ 49ರ ಸ್ಟ್ರೈಕ್ ರೇಟ್ನಲ್ಲಿ ವಿಕೆಟ್ ಕಬಳಿಸಿದ್ದಾರೆ. ಮತ್ತೊಂದೆಡೆ ವಿರಾಟ್ ಕೊಹ್ಲಿ ಅವರ ಆಬ್ಸೆನ್ಸ್ನಲ್ಲಿ ಮೊಹಮ್ಮದ್ ಸಿರಾಜ್ 18 ಟೆಸ್ಟ್ ಇನ್ನಿಂಗ್ಸ್ಗಳನ್ನಾಡಿದ್ದಾರೆ. ಈ ವೇಳೆ ಪಡೆದಿರೋದು ಕೇವಲ 20 ವಿಕೆಟ್ಗಳನ್ನು ಮಾತ್ರ. ಅಲ್ಲದೆ ಕೊಹ್ಲಿ ಇಲ್ಲದೆ ಇದ್ದಾಗ ಸಿರಾಜ್ ಅವರ ಬೌಲಿಂಗ್ ಸ್ಟ್ರೈಕ್ ರೇಟ್ 71 ಅಂದರೆ ನಂಬಲೇಬೇಕು. ಅಂದರೆ 1 ವಿಕೆಟನ್ನು ಪಡೆಯೋಕೆ ಕನಿಷ್ಠ 71 ಎಸೆತಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಇದೇ ಕಾರಣಕ್ಕಾಗಿಯೇ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದಾಗ ಮೊಹಮ್ಮದ್ ಸಿರಾಜ್, ನನ್ನ ಸೂಪರ್ ಹೀರೋನನ್ನು ನಾನು ಇನ್ನು ಮುಂದೆ ಮಿಸ್ ಮಾಡಿಕೊಳ್ತೇನೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕವಾಗಿ ಪೋಸ್ಟನ್ನು ಹಂಚಿಕೊಂಡಿದ್ರು. ಈ ಪೋಸ್ಟ್ ಎಷ್ಟು ಮಹತ್ವದ್ದು ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ವಿರಾಟ್ ಸಾಮ್ರಾಟನಾಗಿದ್ದ ವೇಳೆ ಮೈದಾನದಲ್ಲಿ ಮದ್ದಾನೆಯಂತಿದ್ದಂಥ ಸಿರಾಜ್ ಈಗ ದಾರಿ ತಪ್ಪಿದ ಸಲಗದಂತಾಗಿದ್ದಾರೆ. ಆದರೆ ಈಗಲೇ ಎಚ್ಚೆತ್ತುಕೊಳ್ಬೇಕಿದೆ. ಮೊದಲಿದ್ದ ಸಿಡಿಗುಂಡಿನ ಪ್ರದರ್ಶನ ಬರಲೇಬೇಕಿದೆ. ಇಲ್ಲದೇ ಇದ್ರೆ ಮುಂದೊಂದು ದಿನ ಗೌತಮ್ ಗಂಭೀರ್ ಅವರ ಗರಡೆಯಿಂದ ಹೊರಬಿದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ನಿಮಗೂ ಕೂಡ ವಿರಾಟ್ ಇಲ್ಲದ ತಂಡದಲ್ಲಿ ಸಿರಾಜ್ ಸೈಲೆಂಟ್ ಆಗಿದ್ದಾರೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.